ಎಲ್ರಿಗೂ ನಮಸ್ಕಾರಗಳು. ಈ ದಿನದ ವಿಷಯ ಪ್ರಾಣಾಯಾಮ ಅಂತೇಳಿ. ಸಾಮಾನ್ಯವಾಗಿ ಆಧ್ಯಾತ್ಮಿಕತೆಯಲ್ಲಿ ಅಥವಾ ಆಧ್ಯಾತ್ಮಿಕತೆಯನ್ನ ಯಾರು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರತಿಯೊಬ್ಬರು ಹೇಳೋದು ಯೋಗ, ಪ್ರಾಣಾಯಾಮ, ಧ್ಯಾನ ಇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರಾಣಾಯಾಮ ಮಾಡಿದಾಗ ಅದರಿಂದ ಬಹಳಷ್ಟು ಉಪಯೋಗಗಳು ನಮ್ಗೆ ದೊರಕುತ್ತೆ ಅಂತ ಎಲ್ಲ ಹೇಳ್ತಾರೆ. ಇದರಿಂದ ನಿಮ್ಮ ಶ್ವಾಸಕೋಶ ಚೆನ್ನಾಗಾಗುತ್ತೆ, ಉಸಿರಾಟ ಚೆನ್ನಾಗಾಗುತ್ತೆ, ಯಾವುದೇ ಕಾಯಿಲೆ ಬರೋದಿಲ್ಲ, ಯಾವುದೇ ಸೋಂಕು ರೋಗಗಳು ಬರದಿದ್ದ ಹಾಗೆ ದೇಹ ನಮ್ಮನ್ನ ಕಾಪಾಡುತ್ತೆ. ಮತ್ತೆ ನಮಗೆ ಯಾವುದೇ ಒಂದು ಖಿನ್ನತೆ ಆಗ್ಬೋದು, ಆತಂಕ ಆಗ್ಬೋದು, ಭಯ ಆಗ್ಬೋದು, ಅಂದ್ರೆ ಮಾನಸಿಕ ಯಾವುದು ಒಂದು ಆರೋಗ್ಯ ಅಂತ ಕರಿತೀವಿ ಅದು ಸದೃಢವಾಗಲು ಪ್ರಾಣಾಯಾಮ ಬಹಳ ಮುಖ್ಯ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡೋದು ಪ್ರಾಣಾಯಾಮ ಅನ್ನೋದು ಒಂದು ಸುಲಭ, ಒಂದು ಸರಳವಾದ ಒಂದು ವಿಧಾನ. ಅದು ಒಂದು ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಇನ್ನೊಂದು ಮೂಗಿನಿಂದ ಉಸಿರಾಡೋದು, ಅಥವಾ ಆಲ್ಟರ್ನೇಟ್ ಅಂತ ಅಂತೀವಲ್ಲ, ಆಲ್ಟರ್ನೇಟ್ ಬ್ರೀದಿಂಗು, ಬಲ ಹೊಳ್ಳೆ ಮುಚ್ಚಿ ಎಡ ಹೊಳ್ಳೆಯಲ್ಲಿ ಉಸಿರಾಡೋದು, ಅಥವಾ ಎಡ ಮೂಗಿನ ಹೊಳ್ಳೆಯನ್ನ ಮುಚ್ಕೊಂಡು ಬಲ ಮೂಗಿನ ಹೊಳ್ಳೆಯಲ್ಲಿ ಉಸಿರಾಡೋದು, ಅಥವಾ ಆಲ್ಟರ್ನೇಟ್ ಮಾಡೋದು, ಒಂದು ಕಡೆಯಿಂದ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ಕಡೆಯಿಂದ ಬಿಡೋದು, ಕೆಲವೊಮ್ಮೆ ಉಸಿರನ್ನು ದೀರ್ಘವಾಗಿ ತಗೊಳ್ಳೋದು, ಮತ್ತೆ ಹಾಗೆ ಹಿಡ್ಕೊಳ್ಳೋದು, ಮತ್ತೆ ದೀರ್ಘವಾಗಿ ಉಸಿರನ್ನು ಬಿಡೋದು. ಸೊ ಬರೀ ಇದರಿಂದ ಏನಾದ್ರೂ ಈ ತರ ಇವರೆಲ್ಲ ಹೇಳ್ತಾರಲ್ಲ, ನಮ್ಮ ಖಿನ್ನತೆ ದೂರ ಆಗುತ್ತೆ, ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಬಹಳಷ್ಟು ಕಾಯಿಲೆಗಳ ನಿಯಂತ್ರಣ ಆಗುತ್ತೆ ಅಂತ ಎಲ್ಲ ಹೇಳಿದಾಗ ಯಾರು ನಂಬೋದಿಲ್ಲ. ಹೇಗ್ ಸಾಧ್ಯ ಅದು? ಬರೀ ಒಂದು ಉಸಿರಾಡಿದ ತಕ್ಷಣ ಇಷ್ಟೆಲ್ಲ ಆಗಕ್ ಸಾಧ್ಯನಾ? ಇದೇನ್ ಮ್ಯಾಜಿಕ್ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಪ್ರಾಣಾಯಾಮ ಮಾಡಿದಾಗ, ಪ್ರಾಣಾಯಾಮ ಅಂತಂದ್ರೆ ಪ್ರಾಣ ಅಂದ್ರೆ ಅದೊಂದು ಉಸಿರು, ಅಂದ್ರೆ ನಮ್ಮ ಚೈತನ್ಯ ಅಂತ ಅನ್ಬಹುದು. ಯಾವಾಗ ಮನುಷ್ಯನ ಉಸಿರು ನಿಂತೋಗುತ್ತೆ ಆವಾಗ ಅವನು ಮರಣ ಹೊಂದಿದ್ದಾನೆ ಅಂತಾನೆ ನಾವು ಅನ್ನೋದು. ಮನುಷ್ಯ ಬದುಕಿದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ ಅವನ ಮೂಗಿನ ಹತ್ರ ಬೆರಳಿಟ್ಟು ನೋಡ್ತಾರೆ ಉಸಿರಾಡ್ತಾ ಇದ್ದಾನ ಇಲ್ವಾ ಅಂತ. ಅಂದ್ರೆ ಉಸಿರು ಎಲ್ಲಿ ಇಲ್ಲ ಆತ ಮರಣ ಹೊಂದಿದ್ದಾನೆ. ಅಂದ್ರೆ ಯಾವುದೇ ವ್ಯಕ್ತಿ ಆಗ್ಬೋದು, ಯಾವುದೇ ಜೀವಿ ಆಗ್ಬೋದು, ಅದು ಉಸಿರಾಡ್ತಾ ಇಲ್ಲ ಅಂದ್ರೆ ಅದು ಮರಣವನ್ನ ಹೊಂದಿದೆ, ಈ ಲೋಕವನ್ನ ತ್ಯಜಿಸಿದೆ ಅಂತ ಅರ್ಥ. ಹಾಗಾಗಿ ಪ್ರಾಣಾಯಾಮ ಇದೆಯಲ್ಲ ಅದು ಅತ್ಯಂತ ಪ್ರಮುಖವಾದದ್ದು. ಅದನ್ನ ನಾವು ಬರೀ ಉಸಿರಾಟ ಅಂತ ನೋಡಬಾರ್ದು, ಅದರ ಹಿಂದಿರುವ ವೈಜ್ಞಾನಿಕತೆಯನ್ನ ನಾವು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಾವು ಸ್ವಲ್ಪ ಉಸಿರನ್ನ ನಿಯಂತ್ರಿಸಿದ್ರೆ, ದೀರ್ಘವಾಗಿ ಉಸಿರಾಡಿದ್ರೆ ಅಥವಾ ನಿಧಾನ ಗತಿಯಿಂದ ಉಸಿರಾಡಿದ್ರೆ ನಮ್ಗೆ ಇಷ್ಟೊಂದು ಪ್ರಯೋಜನ ಇದೆಯಾ ಅಂತ ಅರ್ಥ ಆಗುತ್ತೆ. ತಮ್ಗೆ ಗೊತ್ತಿರೋ ಹಾಗೆ ಯಾವ ಪ್ರಾಣಿಗಳು ಅತ್ಯಂತ ವೇಗವಾಗಿ ಉಸಿರಾಡುತ್ತೆ ಅವುಗಳು ಬೇಗ ಮರಣವನ್ನ ಅಪ್ಪುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾಯಿಗಳು, ನೀವು ನೋಡಿರ್ಬೋದು ನಾಯಿಗಳು ಯಾವ ರೀತಿ ಉಸಿರಾಡುತ್ತೆ ಅಂತ. ಬಹಳ ಬೇಗ ಉಸಿರಾಡ್ತಾ ಇರುತ್ತೆ, ಮತ್ತೆ ಅವುಗಳ ಆಯುಷು ಬಹಳ ಕಮ್ಮಿ, 6 ವರ್ಷ 7 ವರ್ಷ ಇರಬಹುದು. ಆದರೆ ದೀರ್ಘ ನಿಧಾನಗತಿಯಲ್ಲಿ ಉಸಿರಾಡುವಂತಹ ಪ್ರಾಣಿಗಳು ಅವಕ್ಕೆ ದೀರ್ಘಾಯುಷ್ಯನ ಹೊಂದಿರುತ್ತವೆ. ಉದಾಹರಣೆಗೆ ಆಮೆ 300 ವರ್ಷ 400 ವರ್ಷ 500 ವರ್ಷ ಬದುಕಿರುವ ಆಮೆಗಳಿದೆ. ಕಾರಣ ಅವುಗಳ ಉಸಿರಾಟ ತುಂಬಾ ನಿಧಾನಗತಿಯಲ್ಲಿ ಇರುತ್ತೆ. ಹಾಗೇನೆ ನಾವು ಹಿಮಾಲಯದ ಹಲೋ ಹಲೋ ಮೇಡಮ್, ಅದು ಅನ್ಮ್ಯೂಟ್ ಆಗ್ಬಿಟ್ಟಿತ್ತು. ಓಕೆ, ಕೇಳ್ತಾ ಇದೆಯಾ ಮೇಡಮ್? ಆಮ್ ಐ ಆಡಿಬಲ್? ಹಲೋ, ನನಗೆ ಬೇರೆಯವ್ರಿಗೆ ಮಾಡಿದ್ರಿ? ಹಲೋ ಹಲೋ, ಇದು ನಾನು ಅನ್ನಪೂರ್ಣ ಅಂತ, ನನಗೆ ಬೇರೆ ಮಾಡಿದ್ದೀರಾ? ರೇವತಿ ಮೇಡಮ್ ಮಾಡಿಲ್ಲ ನೀವು? ಅಲ್ಲ, ಅದು ಲಿಂಕ್ ಹೊರಟೋಯ್ತು ನನಗೆ, ಪುನಃ ಜಾಯ್ನ್ ಆದೆ ನಾನು. ಲಿಂಕ್ ಹೋಗ್ಬಿಟ್ಟಿದೆ, ಪುನಃ ಜಾಯ್ನ್ ಆಗ್ತಾ ಇದ್ದೀನಿ. ನನಗೆ ಅವ್ರು ತಗೋಬೇಕಲ್ಲಿ. ಹಲೋ
ಹಲೋ ಮೇಡಮ್, ಲಿಂಕ್ ಹೋಯ್ತು, ಪುನಃ ಜಾಯಿನ್ ಆದೆ, ತಗೊಳ್ಳಿ ನನ್ನ. ಆಯ್ತಾ? ಓಕೆ. ಅಡಿಬಲ್ ಇದೀನಾ? ಓಕೆ. ಹಲೋ ಮೇಡಮ್, ಕೇಳ್ತಾ ಇದೆಯಾ? ಹಲೋ ಮೇಡಮ್, ಕಂಟಿನ್ಯೂ ಮಾಡ್ಬೋದಾ? ಮೇಡಮ್ ಓಕೆ. ಮೇಡಮ್ ಕೇಳಿಸ್ತಾ ಇದೆ, ಮಾತಾಡಿ ಮಾತಾಡಿ. ಅದು ಲಿಂಕ್ ಹೊರಟೋಯ್ತು ಸಡನ್ ಆಗಿ. ಎಸ್ ಎಸ್. ಈಗ ನಾವು ಹಿಮಾಲಯದ ಯೋಗಿಗಳನ್ನ ನಾವು ನೋಡಿದಾಗ ಅವರು ಬಹಳ ವರ್ಷಗಳ ಕಾಲ ಬದುಕಿರ್ತಾರೆ, ದೀರ್ಘಾಯುಷ್ಯನ್ನ ಹೊಂದಿರ್ತಾರೆ ಅಂತ ನಮ್ಗೆ ಗೊತ್ತಿದೆ. ಕಾರಣ ಏನಂತಂದ್ರೆ ಸದಾ ಕಾಲ ಅವರು ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ. ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ, ಅಂದ್ರೆ ಬಹಳ ನಿಧಾನ ಗತಿಯಲ್ಲಿ ಅವರು ಉಸಿರಾಡೋದ್ರಿಂದ ಅವರು ತಮ್ಮ ಆಯುರ್ವರ್ಧನೆಯನ್ನ ಮಾಡ್ಕೊಂತ ಇರ್ತಾರೆ. ಮತ್ತೆ ಅಂತಹ ಒಂದು ಪ್ರದೇಶದಲ್ಲೂ ಸಹ ಅವರು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಅವರು ಉಸಿರಾಡ್ತಾ ಇರ್ತಾರೆ. ಅಂದ್ರೆ ಅದು ಹಿಮಾಲಯ ಅಂದಾಗ ತಮಗೆ ಗೊತ್ತಿರ್ಬೋದು, ಅತ್ಯಂತ ಶೀತಕರವಾದ ವಾತಾವರಣ ಇರುತ್ತೆ, ಉಸಿರಾಡೋದಕ್ಕೆ ತೊಂದರೆ ಆಗಿರುತ್ತೆ, ಮತ್ತೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಅಂತಹ ಸ್ಥಳದಲ್ಲೂ ಸಹ ಅವರು ಚೆನ್ನಾಗಿ ಉಸಿರಾಡ್ತಾ ಇರ್ತಾರೆ. ಹಾಗಾದ್ರೆ ಇದರ ವೈಜ್ಞಾನಿಕತೆ ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾವು ನಿಧಾನ ಗತಿಯಲ್ಲಿ ಉಸಿರಾಡಿದಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಪ್ರಮಾಣ ಪೂರೈಕೆ ಆಗುವುದು ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ನಿಧಾನ ಗತಿಯಲ್ಲಿ ಉಸಿರಾಡಿ, ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ಉಸಿರನ್ನ ಹಿಡೀರಿ, ಹಾಗೆ ನಿಧಾನವಾಗಿ ಉಸಿರನ್ನ ಬಿಡಿ ಅಂತ ಹೇಳ್ತಾರೆ. ಅವಾಗ ಇಂಥ ಸಂದರ್ಭದಲ್ಲಿ ಆಕ್ಸಿಜನ್ ಏನು ಆಮ್ಲಜನಕ ಅಂತ ಕರಿತೀವಿ ನಾವು, ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕತೆ ಇರೋಂತಹದ್ದು, ಅದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಆಗುತ್ತೆ. ಇದರ ಜೊತೆಗೆ ನಮ್ಮ ರಕ್ತದಲ್ಲಿ pH ಅಂತ ಏನಿದೆ, ನಮ್ಮ ರಕ್ತದ pH 7 ಇರಬೇಕು, ನ್ಯೂಟ್ರಲ್ 7 ಇರುತ್ತೆ ಸಾಮಾನ್ಯ ಆರೋಗ್ಯವಂತರಲ್ಲಿ. ಇದು 7 ಕಾಪಾಡಿಕೊಂಡು ಬರುತ್ತೆ. ಯಾರು ಪ್ರಾಣಾಯಾಮ ಮಾಡ್ತಾರೆ ಅವರಲ್ಲಿ ದೇಹದಲ್ಲಿ ಆಕ್ಸಿಜನ್ ಪೂರೈಕೆ ಚೆನ್ನಾಗಿರುತ್ತೆ, ಸದಾಕಾಲ ಲವಲವಿಕೆಯಿಂದ ಇರ್ತಾರೆ, ಯಾವಾಗ್ಲೂ ಶಕ್ತಿ ಇರುತ್ತೆ ಅವ್ರಿಗೆ. ಯಾರಿಗೆ ಆಕ್ಸಿಜನ್ ಸರಿಯಾಗಿ ಪೂರೈಕೆ ಆಗಲ್ಲ, ಸುಸ್ತಾಗುತ್ತೆ ಅವ್ರಿಗೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ, ಮತ್ತೆ ಲವಲವಿಕೆಯಿಂದ ಇರೋದಕ್ಕಾಗೋದಿಲ್ಲ. ಯಾರಿಗೆ ಆಕ್ಸಿಜನ್ ಪ್ರಮಾಣ ಚೆನ್ನಾಗಿ ದೊರಕುತ್ತೆ ಅಂತವರು ಸದಾಕಾಲ ಚಟುವಟಿಕೆಯಿಂದ ಇರ್ತಾರೆ, ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ, ಯಾವಾಗ್ಲೂ ಅವ್ರನ್ನ ನೋಡಿದ್ರೆ ಸಂತೋಷ ಆಗುತ್ತೆ, ಆ ತರ ಇರ್ತಾರೆ. ಮೊದಲನೇದು ಅದು ಬಹಳ ಪ್ರಮುಖವಾಗಿ ಈ ನಮಗೆ ಪ್ರಾಣಾಯಾಮದಿಂದ ದೊರಕುವಂತಹ ಪ್ರಯೋಜನ. ಎರಡನೆಯದು, ನಮ್ಮಲ್ಲಿ ಒಂದು ವೇಗಸ್ ನರ್ವ್ ಅಂತ ಇದೆ. ಅದು ಮೆದುಳಿನಿಂದ ಕಾಲಿನವರೆಗೆ ಇರುವಂತಹ ಅತ್ಯಂತ ಉದ್ದವಾದ ನರ ಅಂತ ಹೇಳ್ಬೋದು, ನರ್ವು. ಇದರದ ಮುಖ್ಯ ಕೆಲಸ ಏನು ಅಂತಂದ್ರೆ, ನಮ್ಮ ದೇಹವನ್ನ ಒಂದು ಸುಸ್ಥಿತಿಯಲ್ಲಿ ಇಡೋ ಅಂಥದ್ದು. ದೇಹದಲ್ಲಿ ಹೃದಯ, ಕರುಳು, ಲಿವರು, ಈ ತರ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಅದನ್ನ ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇರುತ್ತೆ. ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆದ್ರೂ ತಕ್ಷಣ ಮೆದುಳಿಗೆ ಆ ಒಂದು ಇನ್ಫಾರ್ಮೇಶನ್ ನ ಕೊಡುತ್ತೆ. ಮೆದುಳು ಅದಕ್ಕೆ ಏನು ಸರಿ ಮಾಡಕ್ಕೆ ಸಾಧ್ಯನೋ ಅಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಯಾವ ವ್ಯಕ್ತಿಗೆ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಅಂತಹ ವ್ಯಕ್ತಿಯ ಯಾವಾಗಲೂ ಅವನು ಶಾಂತಚಿತ್ತನಾಗಿ, ಸಮಚಿತ್ತ ಅಂತ ನಾವೇನು ಹೇಳ್ತೀವಿ, ಬಹಳ ಒಳ್ಳೆಯ ಆಲೋಚನೆಗಳನ್ನ ಮಾಡ್ಕೊಂಡು ಈ ಸಾತ್ವಿಕ ವ್ಯಕ್ತಿತ್ವ ಅಂತ ನಾವೇನಂತೀವಿ, ಅವರಲ್ಲಿ ಈ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ನ ನಾವು ಆಕ್ಟಿವೇಟ್ ಮಾಡಬೇಕಾದ್ರೆ ಬಹಳ ಪ್ರಮುಖವಾಗಿ ಬೇಕಾದಷ್ಟು ವಿಧಾನಗಳಿವೆ. ಅದರಲ್ಲಿ ಒಂದು ವಿಧಾನ ಏನು ಅಂದ್ರೆ, ತಣ್ಣೀರಿನ ಸ್ನಾನ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಮುಖಕ್ಕೆ ತಣ್ಣೀರನ್ನ ಹಾಕೊಂಡಾಗ, ಮತ್ತೆ ಪಾದಗಳನ್ನ ಮಸಾಜ್ ಮಾಡಿದಾಗ, ಮತ್ತೆ ಇದರ ಜೊತೆಗೆ ಅತ್ಯಂತ ಪ್ರಮುಖವಾಗಿದ್ದು, ನಾವು ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ದೀರ್ಘವಾಗಿ ಉಸಿರಾಡದಾಗ. ಅದು ಯಾವ ತರ ಅಂತಂದ್ರೆ, ಸಂಪೂರ್ಣ ಉಸಿರಾಡಬೇಕು. ನಾವು ಮಾಡುವಂತಹ ಉಸಿರಾಟ ಏನಿದೆ ಅದು ಅರ್ಧಂಬರ್ಧದ ಉಸಿರಾಟ. ನಮ್ಮ ಶ್ವಾಸಕೋಶದ ಅರ್ಧ ಮಾತ್ರ ನಾವು ಬಳಸ್ತಾ ಇದ್ದೀವಿ, ಶ್ವಾಸಕೋಶವನ್ನ ಸಂಪೂರ್ಣವಾಗಿ ನಾವು ಬಳಕೆ ಮಾಡ್ತಾ ಇಲ್ಲ. ಆದರೆ ಸಾಮಾನ್ಯವಾಗಿ ಯೋಗ ಮಾಡುವಂತವರು, ಪ್ರಾಣಾಯಾಮ ಮಾಡುವಂತವರು ಸಂಪೂರ್ಣವಾಗಿ ಅವರ ಶ್ವಾಸಕೋಶದ ಸಂಪೂರ್ಣವನ್ನು ಬಳಕೆ ಮಾಡ್ತಾರೆ. ಅದರ ಒಳಗಡೆ ಪೂರ್ಣವಾಗಿ ಆಕ್ಸಿಜನ್ ಇಡೀ ಶ್ವಾಸಕೋಶಕ್ಕೆ ತಲುಪುವ ತರ ಅವರು ದೀರ್ಘವಾಗಿ ಉಸಿರಾಡ್ತಾರೆ. ಆದ್ರೆ ಜನಸಾಮಾನ್ಯರು ಅರ್ಧಂಬರ್ಧ ಉಸಿರಾಡೋದು, 50%, 25% ಶ್ವಾಸಕೋಶವನ್ನ ಮಾತ್ರ ನಾವು ಬಳಕೆ ಮಾಡ್ತೀವಿ. ಆದರೆ ಯೋಗ ಮಾಡುವಂತಹ ಯೋಗಿಗಳಾಗಿರ್ಬೋದು, ಪ್ರಾಣಾಯಾಮ ಅಭ್ಯಾಸ ಮಾಡುವಂತವರು, ಅವರು ಸಂಪೂರ್ಣವಾಗಿ 100ಕ್ಕೆ 100 ಅವರ ಶ್ವಾಸಕೋಶವನ್ನ ಬಳಕೆ ಮಾಡ್ತಾರೆ.
ಹಾಗಾಗಿ ಈ ವೇಗಸ್ ನರ್ವ್ನ ನಾವು ಆಕ್ಟಿವೇಟ್ ಮಾಡಿದ್ರೆ ಆಕ್ಟಿವೇಟ್ ಮಾಡಕ್ಕಿರುವ ಒಂದು ದಾರಿ ಅಂದ್ರೆ ಪ್ರಾಣಾಯಾಮ. ಈ ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಪ್ರಜ್ಞಾ ಮೆದುಳು ಅಥವಾ ಮುಂಭಾಗದ ಮೆದುಳು ಅಥವಾ ಅರಿವಿನ ಮೆದುಳನ್ನ ಆಕ್ಟಿವೇಟ್ ಮಾಡುತ್ತೆ. ನಮ್ಮ ಅರಿವಿನ ಮೆದುಳು ಆಕ್ಟಿವೇಟ್ ಆದ್ರೆ ನಮಗೆ ಯಾವ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಬೇಕು, ನಾವು ಯಾವ ರೀತಿ ಇರಬೇಕು, ಏನು ಡಿಸಿಷನ್ ತಗೋಬೇಕು, ಮತ್ತೆ ತರ್ಕ ಮಾಡೋದೇ ಆಗ್ಲಿ, ಅನಾಲಿಸಿಸ್ ಮಾಡೋದೇ ಆಗ್ಲಿ, ಆ ಥರದ್ದು ಎಲ್ಲದು ಒಳ್ಳೇದು ಏನಂತ ನಾವು ಅಂತೀವಿ, ಪ್ರಜ್ಞಾವಂತರು ಅಂತ ನಾವು ಕರಿತೀವಿ ಕೆಲವು ಜನರನ್ನ ಪ್ರಜ್ಞಾವಂತರು ಅಂತ. ಏಕೆಂತಂದ್ರೆ ಅವರು ಯಾವಾಗ್ಲೂ ಸರಿಯಾದ ಕೆಲಸವನ್ನ ಸರಿಯಾಗಿ ಮಾಡ್ತಿರ್ತಾರೆ, ಎಲ್ಲೂ ತಪ್ಪು ಹೆಜ್ಜೆಗಳನ್ನ ಇಡೋದಿಲ್ಲ, ತಪ್ಪು ನಿರ್ಧಾರ ಕೈಗೊಳ್ಳೋದಿಲ್ಲ, ಯಾವುದೇ ಆದ್ರೂ ಬಹಳ ಚೆನ್ನಾಗಿ ಆಲೋಚನೆ ಮಾಡಿ ಎಲ್ಲರಿಗೂ ಅವರು ಒಂದು ಮಾರ್ಗದರ್ಶನವನ್ನ ನೀಡ್ತಾ ಬರ್ತಾರಲ್ಲ. ಇಂತಹ ವ್ಯಕ್ತಿಗಳಲ್ಲಿ ಈ ಪ್ರಜ್ಞಾ ಮೆದುಳು ಅಥವಾ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗಿರುತ್ತೆ. ಇದು ಆಕ್ಟಿವೇಟ್ ಆಗ್ಬೇಕು, ಇದು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ಬೇಕು. ವೇಗಸ್ ನರ್ವ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ನಾವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದಾಗ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿರುವ ಒತ್ತಡದ ಹಾರ್ಮೋನು ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಯಾರು ಪ್ರಾಣಾಯಾಮ ಮಾಡ್ತಾರೆ ತಾವು ಅದನ್ನ ಬೇಕಾದ್ರೆ ಪ್ರಯತ್ನಿಸಿ ನೋಡ್ಬೋದು. ತಮ್ಗೆ ತುಂಬಾ ಆತಂಕ ಇದೆ, ಭಯ ಇದೆ, ಕೋಪ ಇದೆ, ಏನೋ ಒಂದು ಚಡಪಡಿಕೆ ಇದೆ ಅಂದಾಗ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡೋಷ್ಟ್ರಲ್ಲಿ ಆ ಎಲ್ಲ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ. ಉದಾಹರಣೆಗೆ ನೋಡಿ, ಹೇಳ್ತಾರೆ ಕೋಪ ಬಂದಾಗ ನೀನೇನ್ ಮಾಡು, 100ರಿಂದ 1ವರೆಗೂ 0ವರೆಗೂ ಕೌಂಟ್ ಮಾಡು ಅಂತ ಹೇಳ್ತಾರೆ. ಏನೋ ಕೋಪ ಬಂತು ನಮ್ಗೆ, ಯಾರ ಮೇಲೋ ಏನೋ ಹೊಡಿಬೇಕು ಅವ್ರಿಗೆ ಅನಿಸ್ತು, ಬೈಬೇಕು ಅನಿಸ್ತು, ತಕ್ಷಣ ರಿಯಾಕ್ಟ್ ಮಾಡ್ಬೇಡ, ಕೌಂಟ್ ಮಾಡಕ್ ಶುರು ಮಾಡು, 100, 99 ಈ ತರ ಕೌಂಟ್ ಡೌನ್ ಮಾಡ್ಕೊಂಡ್ ಬಾ ಅಂತಾರೆ. ಇದರ ಜೊತೆಯಲ್ಲಿ ತುಂಬಾ ಟೆನ್ಷನ್ ಆಯ್ತು, ತುಂಬಾ ಚಡಪಡಿಕೆ, ಆತಂಕ ಆಗ್ತಾ ಇದೆ, ನರ್ವಸ್ ಆಗ್ತಾ ಇದೆ, ಅಪ್ಪ ಏನ್ ಮಾಡೋದು ಈಗ ಅಂತ ಭಯ ಆಗ್ತಾ ಇದೆ ಅಂದಾಗ ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಅದನ್ನ ನಿಧಾನವಾಗಿ ಅದನ್ನ ಬಿಡು ಅಂತಾರೆ. ಇಂಥ ಸಂದರ್ಭದಲ್ಲಿ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಪ್ರಾಣಾಯಾಮ ಅನ್ನೋದು ಏನಿದೆ ಅದು ನಮ್ಮ ಆತಂಕವನ್ನು ದೂರ ಮಾಡಿ ನಮ್ಮ ಒಂದು ವಿವೇಕದ ಮೆದುಳನ್ನ ಅದನ್ನ ಕ್ರಿಯಾಶೀಲ ಆಗುವಂತೆ ಮಾಡುವಂಥದ್ದು. ಒತ್ತಡದ ಹಾರ್ಮೋನ್ ಏನಿದೆ ಕಾರ್ಟಿಸಾಲ್, ಅದನ್ನ ದೇಹದಲ್ಲಿ ತಗ್ಸುವಂತಹ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಒಳ್ಳೆಯ ಹಾರ್ಮೋನುಗಳನ್ನ ಅದು ಬಿಡುಗಡೆ ಮಾಡುವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಕೊಡುವಂತಹ ಒಂದು ಸೆಲ್ ಆರ್ಗನ್ ಅಲ್ಲಿ ಇದೆ, ಅದರ ಹೆಸರು ಮೈಟೋಕಾಂಡ್ರಿಯಾ ಅಂತ. ಈ ಮೈಟೋಕಾಂಡ್ರಿಯಾ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ನಾವೆಲ್ಲ ಆರೋಗ್ಯವಂತರಾಗಿರ್ತೀವಿ. ನಮ್ಗೆ ಶಕ್ತಿ ತುಂಬಾ ಇರುತ್ತೆ, ಎಷ್ಟು ಕೆಲಸ ಮಾಡಿದ್ರು ಆಯಾಸ ಆಗೋದಿಲ್ಲ, ಆಮೇಲೆ ಎಷ್ಟೇ ಕೆಲಸ ಮಾಡಿದ್ರು ಒಂಥರ ಲವಲವಿಕೆಯಿಂದ ಇರ್ತೀವಿ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆ ಒಂದು ಚೈತನ್ಯ ಅಂತ ನಾವ್ ಹೇಳ್ತೀವಿ, ಲವಲವಿಕೆ, ಚೈತನ್ಯ, ಆನಂದ, ಇದೆಲ್ಲ ಯಾರಲ್ಲಿ ಹೆಚ್ಚಾಗಿರುತ್ತೆ ಅಂತಂದ್ರೆ ಯಾರಿಗೆ ಮೈಟೋಕಾಂಡ್ರಿಯಾ ಚೆನ್ನಾಗಿರುತ್ತೆ, ಯಾರಲ್ಲಿ ಮೈಟೋಕಾಂಡ್ರಿಯಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಹೆಚ್ಚು ಹೆಚ್ಚಿರುತ್ತೆ ಮೈಟೋಕಾಂಡ್ರಿಯಾ, ಅವರ ದೇಹದಲ್ಲಿ ಮೈಟೋಕಾಂಡ್ರಿಯಾ ಹೆಚ್ಚು ಇರಬೇಕು ಅಂತವರಿಗೆ ಮಾತ್ರ ಇಷ್ಟೆಲ್ಲ ಎಷ್ಟೇ ಕೆಲಸ ಮಾಡಿದ್ರು ಮಧ್ಯರಾತ್ರಿ ವರ್ಗುನು ಅವ್ರಿಗೆ ಏನು ಆಯಾಸ ಅಂತಾನೆ ಅನ್ಸಲ್ಲ, ಅಷ್ಟು ಲವಲವಿಕೆಯಿಂದ ಇರ್ತಾರೆ. ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ಏನು ಅಂತ ಒಂದು ಆಯಾಸ ಅಂತ ಆಗ್ಲಿ ಅಥವಾ ಬೇಜಾರಂತ ಆಗ್ಲಿ ಆತರ ಏನೂ ಆಗಲ್ಲ, ಇನ್ನು ಮಾಡೋಣ ಅನ್ನುವ ಒಂದು ಹುಮ್ಮಸ್ಸು, ಅದನ್ನ ಒಂದು ಚೈತನ್ಯ ಅಂತ ಕರಿತೀವಿ ನಾವು. ನಾವೆಲ್ಲ ಸಾಮಾನ್ಯ ಮಾತಾಡ್ತೀವಿ ಚೈತನ್ಯ ಅಂತಂತೀವಲ್ಲ, ಆ ಚೈತನ್ಯವೇ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಆರೋಗ್ಯವಾಗಿರ್ಬೇಕು ಅಥವಾ ಮೈಟೋಕಾಂಡ್ರಿಯಾ ಜಾಸ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಪ್ರಾಣಾಯಾಮ ಮಾಡ್ಲೇಬೇಕು. ಪ್ರಾಣಾಯಾಮ ಮಾಡಿದಾಗ ಮೈಟೋಕಾಂಡ್ರಿಯಾ ಅದು ಕ್ರಿಯಾಶೀಲ ಆಗುತ್ತೆ. ಅದು ಕ್ರಿಯಾಶೀಲ ಆದ್ರೆ ದೇಹಕ್ಕೆ ಹೆಚ್ಚು ಹೆಚ್ಚು ಶಕ್ತಿಯನ್ನ ನೀಡ್ತಾ ಬರುತ್ತೆ. ಈ ಹೆಚ್ಚು ಶಕ್ತಿ ನೀಡ್ತಾ ಬಂದ್ರೆ ನಾವು ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಬಹುದು. ಹಾಗಾಗಿ ಯಾವುದೇ ಒಂದು ಆಯಾಸ ಇಲ್ಲದೆ ನಾವು ಕೆಲಸವನ್ನ ಮಾಡೋದ್ರಿಂದ ನಾವು ಕ್ರಿಯಾಶೀಲರಾಗಿರ್ತೀವಿ. ಹಾಗಾಗಿ ಪ್ರಾಣಾಯಾಮ ಬರೀ ಉಸಿರು ತಗೊಂಡು ಬಿಡೋದು ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂದ್ರು ದೇಹದ ಒಳಗೆ ನಾನಾ ರೀತಿಯ ಬದಲಾವಣೆಗಳನ್ನ ಅದು ಮಾಡ್ತಾ ಬರುತ್ತೆ. ಇನ್ನೊಂದು ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಈ ನವೆಂಬರ್ ಡಿಸೆಂಬರ್ ಅನ್ನೋದು ಒಂಥರ ಡೆಡ್ಲಿ ಮಂತ್ಗಳಿವು. ಸಾಮಾನ್ಯವಾಗಿ ನೋಡಿ ನೀವು ವಯಸ್ಸಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಬಹಳಷ್ಟು ವಯಸ್ಸಾದವರು ಮರಣವನ್ನು ಅಪ್ಪೋದು, ಅದರಲ್ಲೂ ಮುಖ್ಯವಾಗಿ ಸ್ಟ್ರೋಕ್ ಆಗೋದೇ ಆಗ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದೇ ಆಗ್ಲಿ ಈ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ. ಕಾರಣ ತುಂಬಾ ಚಳಿ ಇರುತ್ತೆ,
ದೇಹ ಏನ್ ಮಾಡುತ್ತೆ, ಈ ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಕಾರಣದಿಂದ ರಕ್ತನಾಳಗಳು ಸಣ್ಣದಾಗ್ತಾ ಬರುತ್ತೆ, ಗಾತ್ರದಲ್ಲಿ ಸಂಕುಚಿತಗೊಳ್ಳುತ್ತೆ. ರಕ್ತನಾಳಗಳು ಸಂಕುಚಿತ ಆದಾಗ ರಕ್ತ ಚಲನೆ ಏನಾಗುತ್ತೆ, ಸ್ವಲ್ಪ ಅಡೆತಡೆ ಆಗುತ್ತೆ. ಮತ್ತೆ ರಕ್ತ ಸ್ವಲ್ಪ ದಪ್ಪ ಆಗುತ್ತೆ, ತೆಳು ಇರೋ ಅಂಥದ್ದು ತಿಕ್ ಅಂತೀವಿ, ವಿಸ್ಕಸ್ ಅಂತೀವಿ, ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಅದರ ಪರಿಚಲನೆ ಸರಿಯಾಗಿ ಆಗದ ಕಾರಣ ಈ 2 ತಿಂಗಳಿನಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳನ್ನ ನಾವು ನೋಡಬಹುದು. ಹಾಗಾಗಿ ವಯಸ್ಸಾದವರು ಸಹ ಈ ಒಂದು ನವೆಂಬರ್ ಡಿಸೆಂಬರ್ ಚಳಿ ಇರುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಬಾರ್ದು ಅನ್ನೋದಾದ್ರೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡಿದಾಗ ಹೃದಯಾಘಾತ ತುಂಬಾ ಕಮ್ಮಿ. ಕಾರಣ ಏನಂತಂದ್ರೆ, ಪ್ರಾಣಾಯಾಮ ಮಾಡಿದಾಗ ನಮ್ಮಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನುವ ಒಂದು ಕೆಮಿಕಲ್ ಬಿಡುಗಡೆಯಾಗುತ್ತೆ. ಇದರ ಕೆಲಸ ಏನು ಅಂದ್ರೆ ರಕ್ತನಾಳಗಳನ್ನ ಹಿಗ್ಗಿಸೋದು. ಅದರ ಗಾತ್ರ ಸಣ್ಣದಾಗಿರುತ್ತಲ್ಲ, ಅದನ್ನ ಹಿಗ್ಗಿಸಂಗೆ ಮಾಡೋ ಅಂಥದ್ದು. ಹಿಗ್ಗಿಸಿದಾಗ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ತುಂಬಾ ಸುಲಭವಾಗಿ ಆಗ್ತಾ ಬರುತ್ತೆ. ಹಾಗಾಗಿ ಮತ್ತೆ ನಾವು ಪ್ರಾಣಾಯಾಮ ಮಾಡಿದಾಗ ದೇಹಕ್ಕೆ ಹೆಚ್ಚಿನ ಉಷ್ಣತೆ ಸಿಕ್ಕುತ್ತೆ. ನಾವು ಜಾಸ್ತಿ ಉಸಿರು ತೆಗೆದುಕೊಂಡು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಯೋಜೆನೆಸಿಸ್ ಅಂತ, ಥರ್ಮೋಜೆನೆಸಿಸ್ ಅಂತೀವಿ, ದೇಹದಲ್ಲಿ ಉಷ್ಣತೆ ಕಾಪಾಡ್ಕಂತೀವಿ. ರಕ್ತನಾಳಗಳು ಹಿಗ್ಗುತ್ತೆ. ರಕ್ತನಾಳ ಹಿಗ್ಗಿದಾಗ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ತಾ ಬರ್ಬಹುದು. ಹಾಗಾಗಿ ಪ್ರಾಣಾಯಾಮದಿಂದ ಅತ್ಯಂತ ಒಂದು ಬಹಳ ಮುಖ್ಯವಾದ ನಮಗೆ ಒಂದು ಬೆನಿಫಿಟ್ ಅಂತಂದ್ರೆ ಹೃದಯಾಘಾತವನ್ನ ತಡೆಯೋ ಅಂಥದ್ದು. ಇದರ ಜೊತೆಯಲ್ಲಿ ಪ್ರಾಣಾಯಾಮ ಮಾಡುವಂತಹ ವ್ಯಕ್ತಿಯ ರೋಗ ಪ್ರತಿರೋಧಕ ಶಕ್ತಿ ತುಂಬಾನೇ ಚೆನ್ನಾಗಿರುತ್ತೆ. ಕಾರಣ ದೇಹದಲ್ಲಿ ಕೆಲವಾರು ರಾಸಾಯನಿಕಗಳಿದೆ, ಅದು ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. IL-10 ಅಂತ, ಇಂಟರ್ಲ್ಯೂಕಿನ್-10 ಅಂತ ಇದೆ, ಬೇಕಾದಷ್ಟು ಇದೆ. ಈ ತರ IgA ಅಂತ ಇದೆ. ಈಗ ನೋಡಿ, ಈ IgA ಅನ್ನುವುದು ನಮ್ಮ ಮೂಗಿನಲ್ಲಿರುವ ಮ್ಯೂಕಸ್ ಅಲ್ಲಿ ಇರೋಂತಹ ಒಂದು ಆಂಟಿಬಾಡಿ. ಅದು IgA ಅನ್ನೋದು, ಅದು ಯಾವಾಗ ಪ್ರಾಣಾಯಾಮ ಮಾಡ್ತಾರೆ ಅವರಿಗೆ ಸಾಮಾನ್ಯವಾಗಿ ನೆಗಡಿ ಆಗ್ಬೋದು, ಶೀತ ಆಗ್ಬೋದು, ಅಲರ್ಜಿ ಆಗ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಇದು ಯಾವುದೂ ಬರಲ್ಲ. ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ಬಹಳ ಸೋಂಕಿನಿಂದ ಮರಣ ಅಪ್ಪಿದ್ರು. ಆದ್ರೆ ಯೋಗ ಮಾಡ್ತಾ ಇದ್ದವರು, ಪ್ರಾಣಾಯಾಮ ಮಾಡ್ತಾ ಇದ್ದವರು, ಒಳ್ಳೆಯ ಒಂದು ಆಹಾರ ಕ್ರಮ, ಜೀವನ ಶೈಲಿಯನ್ನ ಹೊಂದಿದ್ದಂತಹ ವ್ಯಕ್ತಿಗಳಿಗೆ ಸೋಂಕು ಬಂದರೂ ಸಹ ಅವರು ಅದರಿಂದ ಆ ಅಪಾಯದಿಂದ ಪಾರಾದ್ರು. ಅದರಲ್ಲೂ ಪ್ರಾಣಾಯಾಮ ಮಾಡಿದಂತಹ ವ್ಯಕ್ತಿಗಳ ಸತತವಾಗಿ ಮಾಡ್ಕೊಂಡು ಬಂದಂತವರ ಶ್ವಾಸಕೋಶಗಳು ಚೆನ್ನಾಗಿರ್ತಾ ಇದ್ದಿದ್ರಿಂದ ಈ ಕೋವಿಡ್ ವೈರಸ್ ಅಟ್ಯಾಕ್ ಮಾಡ್ತಿದ್ದಿದೆ ಶ್ವಾಸಕೋಶಕ್ಕೆ, ಉಸಿರಾಟಕ್ಕೆ ತೊಂದರೆ ಮಾಡಿ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ನ ಕಮ್ಮಿ ಮಾಡ್ತಾ ಇದ್ದಿದ್ದು ಈ ಕೋವಿಡ್ ವೈರಸ್. ಯಾವ ವ್ಯಕ್ತಿಗಳು ಪ್ರಾಣಾಯಾಮವನ್ನ ದೀರ್ಘಕಾಲದಲ್ಲಿ ಮಾಡ್ಕೊಂಡು ಬಂದಿದ್ರು ಹಲವಾರು ವರ್ಷಗಳಿಂದ, ಅವರಿಗೆ ಸೋಂಕಾದ್ರೂ ಸಹ ಅದರಿಂದ ಯಾವುದೇ ರೀತಿಯ ಭಯಾನಕವಾದ ಒಂದು ತೊಂದರೆಗಳು ಆಗ್ಲಿಲ್ಲ. ಅವರ ಪ್ರಾಣಾಪಾಯದಿಂದ ಅವರನ್ನ ಈ ಒಂದು ಕ್ರಿಯೆ ರಕ್ಷಿಸಲ್ಪಟ್ಟಿತ್ತು ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಈ ಪ್ರಾಣಾಯಾಮ ಬಹಳ ಮುಖ್ಯವಾದುದು ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಟೀಲೋಮಿಯರ್ಗಳು ಅಂತ ಇದೆ. ನಮ್ಮ ವರ್ಣತಂತುಗಳ ತುದಿಯಲ್ಲಿ ಟೀಲೋಮಿಯರ್ಗಳು ಅಂತ, ಅವುಗಳ ಆರೋಗ್ಯ ಚೆನ್ನಾಗಿದ್ರೆ ನಮಗೆ ವಯಸ್ಸಾಗುವುದು ಕಡಿಮೆ ಆಗುತ್ತೆ. ಅಂದ್ರೆ ದೀರ್ಘಾಯುಷ್ಯ ಅಂತ ನಾವ್ ಏನ್ ಹೇಳ್ತೀವಿ, ಆ ವ್ಯಕ್ತಿ ದೀರ್ಘಾಯುಷ್ಯನ ಹೊಂದುತ್ತಾನೆ. ಬರೀ ದೀರ್ಘಾಯುಷ್ಯ ಮಾತ್ರವಲ್ಲ, ವಯಸ್ಸಾದ್ರೂ ಸಹ ಅವರು ಒಂಥರ ಯುವಕರ ತರ ಇರ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟು ವಯಸ್ಸಾಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಈಗ 60 ವರ್ಷ ಆಗಿದ್ರೆ ಒಂದು 45 ವರ್ಷದವ್ರ ತರ ಕಾಣ್ತಾರೆ. ಕೂದಲು ಚೆನ್ನಾಗಿರುತ್ತೆ, ಅವರ ಚರ್ಮ ಚೆನ್ನಾಗಿರುತ್ತೆ, ಕೂದಲು ತಿಕ್ಕಾಗಿರುತ್ತೆ, ಲವಲವಿಕೆಯಿಂದ ಇರ್ತಾರೆ. ಮತ್ತೆ ಯಾವುದೇ ರೀತಿಯ ಕಾಯಿಲೆಗಳು, ಈಗ ಉದಾಹರಣೆಗೆ ಮಧುಮೇಹ ಆಗ್ಬೋದು, ಬೊಜ್ಜುತನ ಆಗ್ಬೋದು, ಥೈರಾಯ್ಡ್ ತೊಂದರೆ ಆಗ್ಬೋದು, ಆಮೇಲೆ ಹೈ ಬ್ಲಡ್ ಪ್ರೆಷರ್ ಅಥವಾ ಅತಿಯಾದ ರಕ್ತದೊತ್ತಡ, ಈ ತರದ ತೊಂದರೆಗಳು, ಆಯಸ್ಸು ಜಾಸ್ತಿ ಇರುತ್ತೆ, ಅದರ ಜೊತೆ ಆರೋಗ್ಯವೂ ಇರುತ್ತೆ. ಕಾರಣ ಅವರಲ್ಲಿ ಒಳ್ಳೆಯ ಟೀಲೋಮಿಯರ್ಗಳು ಇರುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ಈ ಟೀಲೋಮಿಯರ್ಗಳ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು ಅಂತೇಳಿ ಬಹಳಷ್ಟು ಸಂಶೋಧನೆಗಳು ತಿಳಿಸಿರೋದ್ರಿಂದ ಪ್ರಾಣಾಯಾಮ ಮತ್ತೆ ದೇಹದಲ್ಲಿ ಏನೇ ಒಂದು ಡ್ಯಾಮೇಜ್ ಆಗುತ್ತೆ. ಏಕೆಂದ್ರೆ ನಾವು ಇರುವಂತಹ ಜಗತ್ತೇ ಒಂದು ವಿಷದ ಜಗತ್ತು ಅನ್ಬೋದು. ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲದರಲ್ಲೂ ವಿಷ ಇರೋದ್ರಿಂದ ನಾವು ಪ್ರತಿದಿನ ಹಲವಾರು ವಿಷಗಳಿಗೆ ನಮ್ಮನ್ನ ನಾವು ಒಡ್ತಾ ಇದ್ದೀವಿ. ದೇಹದ ಒಳಗಡೆ ನಾನಾ ರೀತಿಯ ಡ್ಯಾಮೇಜ್ಗಳು ಆಗ್ತಾ ಇದೆ.
ಆದರೂ ಸಹ ದೇಹ ಅದನ್ನ ಆ ಎಲ್ಲಾ ಡ್ಯಾಮೇಜ್ಗಳನ್ನ ಸರಿಯಾಗಿ ರಿಪೇರ್ ಮಾಡಿ ನಮ್ಮನ್ನ ಆರೋಗ್ಯವಾಗಿ ಇಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಈ ಪ್ರಾಣಾಯಾಮ ಮಾಡಿದಾಗ ದೇಹದಲ್ಲಿ ಆಗಿರುವಂತಹ ಎಲ್ಲಾ ಡ್ಯಾಮೇಜ್ಗಳು ಸರಿಯಾಗುತ್ತೆ. ಕಾರಣ ಅದು ವಿಷವನ್ನ ನಿರ್ವಿಷಯುಕ್ತ ಮಾಡುವಂತಹ ಕೆಲವೊಂದು ರಾಸಾಯನಿಕ ಕ್ರಿಯೆಗಳನ್ನ ಪ್ರಚೋದಿಸುತ್ತೆ. ಪ್ರಾಣಾಯಾಮ ನಾವು ಹೆಚ್ಚಿನ ಗಾಳಿಯನ್ನ ಆಕ್ಸಿಜನ್ನ ತಗೊಂಡಾಗ ಅದು ಕೆಲವೊಂದು ರಾಸಾಯನಿಕ ಕ್ರಿಯೆಗಳನ್ನ ದೇಹದಲ್ಲಿ ಉಂಟು ಮಾಡಿ ವಿಷಗಳನ್ನ ನಿರ್ವಿಷಯುಕ್ತ ಆಗುವ ಹಾಗೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ವರ್ಧನೆಯಾಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಕರುಳಿನಲ್ಲಿ ಕೆಲವು ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತೆ. ಈ ಕರುಳಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳ ವೃದ್ಧಿಗೆ ಪ್ರಾಣಾಯಾಮ ಅತ್ಯಂತ ಅಗತ್ಯವಾದುದು. ಕಾರಣ ನಾವು ಹೆಚ್ಚು ಆಮ್ಲಜನಕವನ್ನ ತೆಗೆದುಕೊಂಡಾಗ ಅವು ಒಳ್ಳೆಯ ಬ್ಯಾಕ್ಟೀರಿಯಾಗಳ ವರ್ಧನೆಯನ್ನು ಉಂಟು ಮಾಡುತ್ತೆ. ಮತ್ತೆ ಹೆಚ್ಚು ಹೆಚ್ಚು ಮ್ಯೂಕಸ್ ವನ್ನ ಒಳಗಡೆ ನಮ್ಮ ಕರುಳಿನಲ್ಲಿ ಲೇಯರ್ ಇರುತ್ತೆ, ಒಂದು ಮ್ಯೂಕಸ್ ಲೇಯರ್ ಅಂತ. ಅದು ನಮಗೆ ಅಸಿಡಿಟಿ ಆಗ್ಬಾರ್ದು, ನಮ್ಮ ಕರುಳು ಹಾಳಾಗ್ಬಾರ್ದು ಅಂತ ಅದನ್ನ ರಕ್ಷಣೆ ಮಾಡುವಂತಹ ಮ್ಯೂಕಸ್ ಲೇಯರ್ ಅದು ಚೆನ್ನಾಗಿರುವ ಹಾಗೆ, ಅದಕ್ಕೆ ಯಾವುದೇ ರೀತಿ ತೊಂದರೆಯಾಗದ ಹಾಗೆ ಕಾಪಾಡುವುದು ಪ್ರಾಣಾಯಾಮ. ಹಾಗಾಗಿ ಮತ್ತೆ ಇತ್ತೀಚಿನ ದಿನದಲ್ಲಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕಾಯಿಲೆಗಳು, ಅಂದ್ರೆ ಅತಿಯಾದ ಮಸಾಲೆ ಪದಾರ್ಥಗಳು ಮತ್ತೆ ಅಸಿಡಿಟಿ ಅಂತ ನಾವ್ ಅಂತೀವಲ್ಲ, ಅಸಿಡಿಟಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ಕರುಳಿನಲ್ಲಿ ಲೀಕ್ ಆಗಕ್ಕೆ ಶುರು ಆಗುತ್ತೆ, ಆ ಒಳ ಪದರ ಎಲ್ಲ ಹಾಳಾಗಿ. ಅದರಿಂದ ನಾನಾ ರೀತಿಯ ತೊಂದರೆಗಳು, ವಿಷಗಳು ರಕ್ತಕ್ಕೆ ಸೇರುವಂತಹ ಸಂದರ್ಭಗಳನ್ನ ನಾವು ನೋಡಿದೀವಿ. ಅಂಥದ್ದು ಏನೂ ಆಗಬಾರ್ದು ಅಂತಂದ್ರೆ ನಮ್ಮ ಕರುಳು ಚೆನ್ನಾಗಿರ್ಬೇಕು, ನಮ್ಮ ಹೃದಯ ಚೆನ್ನಾಗಿರ್ಬೇಕು, ನಮ್ಮ ಮೆದುಳು ಚೆನ್ನಾಗಿರ್ಬೇಕು, ನಮ್ಮ ದೇಹದ ಇತರ ಅಂಗಾಂಗಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರಾಣಾಯಾಮ ಅತ್ಯಂತ ಅಗತ್ಯ. ಕಾರಣ ನಾವು ಹೆಚ್ಚು ಆಮ್ಲಜನಕವನ್ನ ತೆಗೆದುಕೊಂಡಾಗ ಅದು ದೇಹದ ಎಲ್ಲಾ ಭಾಗಗಳಿಗೆ ಹೋಗಿ ಸರಿಯಾದ ಪ್ರಮಾಣದಲ್ಲಿ ಶಕ್ತಿಯ ಪೂರೈಕೆ ಮಾಡೋದ್ರಿಂದ ಈ ಎಲ್ಲ ಅಂಗಾಂಗಗಳು ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಪ್ರಾಣಾಯಾಮ ಅನ್ನೋದು ಬರೀ ಉಸಿರನ್ನ ತಗೊಂಡು ಬಿಡೋದು ಮಾತ್ರ ಅಲ್ಲ, ಅದರಿಂದ ನಾನಾ ರೀತಿಯ ಅನುಕೂಲಗಳು, ಹೆಚ್ಚಿನ ಅನುಕೂಲಗಳಾಗುತ್ತೆ. ಅದನ್ನ ನಾವು ಇನ್ನೂ ಆಳವಾಗಿ ಅಭ್ಯಾಸ ಮಾಡಿದಾಗ, ಜೀವಕೋಶಗಳ ಆಳಕ್ಕೆ ನಾವು ಇಳಿದು ನೋಡಿದಾಗ, DNA ಆಳಕ್ಕೆ ಇಳಿದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಹೆಚ್ಚಿನ ಆಮ್ಲಜನಕವನ್ನ ನಾವು ತೆಗೆದುಕೊಳ್ಳೋದ್ರಿಂದ, ಮತ್ತೆ ಬಹಳಷ್ಟು ಹೊತ್ತು ಉಸಿರನ್ನ ಉಸಿರು ಹಿಡಿತಾರೆ. ನೀರಿನಲ್ಲಿ ಇದ್ದಾಗ ನೋಡಿ ಉಸಿರನ್ನ ಅವರು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿಯನ್ನ ಹೊಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ pH ಲೆವೆಲು ಚೆನ್ನಾಗಿರುತ್ತೆ, ಅದು ಸಹ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಪ್ರಾಣಾಯಾಮ ಅನ್ನೋದು ಬರೀ ಕೇವಲ ಉಸಿರಾಟದ ಒಂದು ವ್ಯತ್ಯಾಸ ಮಾತ್ರ ಅಲ್ಲ, ಆ ಉಸಿರಾಟದ ವ್ಯತ್ಯಾಸವನ್ನು ನಾವು ಮಾಡೋದ್ರಿಂದ ದೇಹಕ್ಕೆ ಬೇಕಾದಷ್ಟು ಅನುಕೂಲಗಳು ಸಹ ಆಗುತ್ತೆ. ಹಾಗಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಆಧ್ಯಾತ್ಮಿಕತೆಯ ಕೆಲವು ದಾರಿಗಳು. ಇವುಗಳನ್ನ ಸರಿಯಾದ ಕ್ರಮದಲ್ಲಿ ನಾವು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತೆ ನಾವು ಒಟ್ಟಿಗೆ ಎಲ್ಲ ಜನ ಸೇರ್ಕೊಂಡು ಮಾಡೋದ್ರಿಂದ ಸಾಮಾಜಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಆಧ್ಯಾತ್ಮಿಕ ಆರೋಗ್ಯದಿಂದ ಒಟ್ಟಾರೆ ನಾವು ಹೋಲಿಸ್ಟಿಕ್ ಹೆಲ್ತ್ ಅಥವಾ ಪರಿಪೂರ್ಣ ಆರೋಗ್ಯವನ್ನ ನಾವು ಪಡಿಬಹುದಾಗಿದೆ. ಮೇಡಮ್, ಏನಾದ್ರೂ ಪ್ರಶ್ನೆಗಳಿದ್ರೆ ನಾನೊಂದು 4 ನಿಮಿಷ ಮೊದಲು, ಏಕೆಂದ್ರೆ ತುಂಬಾ ವಿಜ್ಞಾನದ ವಿಚಾರ ಹೇಳ್ತಾ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ನಾನು ಅದನ್ನ ಕಡಿಮೆ ಮಾಡಿದೆ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.